ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. तीन बजे से जवाब पूछ रहे थे तो इधर आना जवाब दे मैं 2 बजे से पूछ रहा हूँ. मुंह खोल 6, 7, 8 क्यों नहीं किया तक की कैंसिल है. मुंह खोल ಪದ್ಧತಿ ಯಾವ ರೀತಿ ದೊಡ್ಡ ಕೈ ಮೀರ್ತಾ ಇದೆ ಅಂತ ಹೇಳಿ ರಾತ್ರಿ 9 ಗಂಟೆಯಿಂದ ನಾವು ಇದೇ ರೀತಿ ಇಲ್ಲೇ ಅನುಭವ ಪಡ್ತಾ ಇದ್ವಿ. ವಯಸ್ಸಾದವರು ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಭುವನೇಶ್ವರ ರಾತ್ರಿ 9 ಗಂಟೆಗೆ ಇದ್ದಿದ್ದು, ಅದಕ್ಕೆ ಬೆಳಿಗ್ಗೆ 7 ಗಂಟೆ ಆಗಿದೆ. ಯಾವುದೇ ರೀತಿಯ ಸರಿಯಾದಂತ ಒಂದು ನಿರ್ಧಾರ ಇಲ್ಲ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಏನಕ್ಕಾಗಿದೆ ಕೂಡ ಹೇಳ್ತಾ ಇಲ್ಲ. ಅವ್ರಿಗೆ ತುಂಬಾ ಜನಕ್ಕೆ ಕಷ್ಟ ಆಗಿದೆ. ಇದು ನೋಡ್ತಾ ಇದ್ದಾರೆ, ವಯಸ್ಸಾದವರು ಎಲ್ಲ ಇದ್ದಾರೆ. ತುಂಬಾ ಗಲಾಟೆಗಳಾಗ್ತಾ ಇದೆ ನಿನ್ನೆಯಿಂದ. ಬೇರೆ ರೀಸನ್ ಕೂಡ ಕೊಡ್ತಾರೆ ಯಾವ ರೀತಿ ನಾವು ಯಾಕೆ ಮಾಡ್ತಾ ಇದಾರೆ ಈ ರೀತಿ ಅಂತ. 26 ಫ್ಲೈಟ್ ಕ್ಯಾನ್ಸಲ್, 14 ಫ್ಲೈಟ್ ಕ್ಯಾನ್ಸಲ್ ಅಂತ ಇದ್ದಾರೆ. ಅದಕ್ಕೆ ಯಾವ ರೀತಿ ಕ್ಯಾನ್ಸಲ್ ಆಗಿದೆ, ಏನಕ್ಕಾಗಿದೆ ಅಂತ ಕೂಡ ಹೇಳ್ತಾ ಇಲ್ಲ ಅವರು. ತುಂಬಾ ಗಲಾಟೆ ಆಗ್ತಾ ಇದೆ. ರಾತ್ರಿ ನಿದ್ದೆ ಇಲ್ಲ, ನ್ಯಾಯವಾಗಿ ಊಟ ಇಲ್ಲ, ಇನ್ನೊಂದಿಲ್ಲ, ಯಾವ್ದು ಸರ್ವಿಸ್ ಕೂಡ ಕೊಡ್ತಾ ಇಲ್ಲ ಅವರು. ಕಾಂಪನ್ಸೇಷನ್ ಆಗಿ ಏನ್ ಕೊಡ್ಬೇಕು ಅದು ಕೂಡ ಕೊಡ್ತಾ ಇಲ್ಲ. ಮತ್ತೆ ಈಗ ಕೇಳ್ತಾ ಇದ್ರೆ ಮತ್ತೆ 2 ಅವರ್ 3 ಅವರ್ ಅಂತ ಕಾಲ ತಳ್ತಾನೆ ಇದ್ದಾರೆ. ಜನ ತುಂಬಾ ಅದಕ್ಕೆ ಗಲಾಟೆ ಇಷ್ಟೊತ್ತು ಹೊಡೆದಾಡುವ ಮಟ್ಟಕ್ಕೆ ಕೂಡ ಹೋಗಿತ್ತು. ಕೃಷ್ಣಾಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ. ಆದ್ರೂ ಇಲ್ಲಿ ಒಂದು ವ್ಯವಸ್ಥಿತ ಸಿಬ್ಬಂದಿ ಬಂದು ಅದಕ್ಕೆ ಏನ್ ಪರ್ಯಾಯ ವ್ಯವಸ್ಥೆ ಇದೆ, ಏನ್ ಮಾಡಬೇಕು ಅನ್ನೋದು ಕೂಡ ಅವರು ಹೇಳ್ಕೊಡ್ತಾ ಇಲ್ಲ. ಬಟ್ 6:50 ಬಂದು ನಾವು ಚೆಕ್ ಮಾಡಿದ್ರೆ ಪ್ರತಿಯೊಂದು ಏರ್ಲೈನ್ಸ್ ಇಂಡಿಗೋ ಏರ್ಲೈನ್ಸ್ ಕ್ಯಾನ್ಸಲ್ ಆಗಿದೆ ಹೊರತು ಮತ್ತೆ ರೀಶೆಡ್ಯೂಲ್ ಕೊಟ್ಟಿಲ್ಲ. ನಾಳೆ ಇದೆ ಇಲ್ಲ, ನಾಳುತ್ತೆ ಇದೆ, ನಾಳುತ್ತಾನೂ ಇಲ್ಲ. ಅಕಾಮಿಡೇಷನ್ ಕೊಡ್ತಿಲ್ಲ. ರೀಫಂಡ್ 7 ದಿನಕ್ಕೆ ಆಗುತ್ತಂತೆ. ಈಗ ತುಂಬಾ ಜನ ಫ್ಲೈಟ್ ಕಾರ್ಡ್ಸ್ ಪೇ ಮಾಡಿರ್ತಾರೆ. ಕೆಲವೊಬ್ರು ಅಮೌಂಟ್ ಅಲ್ಲಿ ಪೇ ಮಾಡಿರ್ತಾರೆ. ಕೆಲವೊಬ್ಬರ ಹತ್ರ ₹1 ಇರಲ್ಲ. ಈಗ ನಾವು 12 ಜನ ಬಂದಿದ್ವಿ. 12 ಜನರಲ್ಲಿ ಒಬ್ಬರ ಹತ್ರ ₹1 ಇಲ್ಲ. ಒಬ್ಬರ ಹತ್ರ ₹1 ಇಲ್ದಿರ ಈಗ ಯಾವ ತರ ನಾವು ನಮ್ಮ ಊರಿಗೆ ನಾವು ಸೇರ್ಕೊಳ್ಳಿ ಹೇಳಿ. ಈಗ ಬೆಂಗಳೂರಿಗೆ ಯಾವ ತರ ರೀಚ್ ಆಗ್ಲಿ, ₹1 ಯಾರ ಹತ್ರ ಇಲ್ಲ. ರೀಶೆಡ್ಯೂಲ್ ಕೊಡ್ತಿಲ್ಲ. ಅಮೌಂಟ್ ಬಂದ್ಬಿಟ್ಟು 7 ದಿನಕ್ಕೆ ರಿಫಂಡ್ ಆಗ್ತೀರ ಅಂತ ಹೇಳ್ತಿದ್ದಾರೆ. 7 ದಿನಕ್ಕೆ ರೀಪೇಮೆಂಟ್ ಆಗ್ತದೆ ನಮಗೆ. ಈಗಿನ ವ್ಯವಸ್ಥೆ ಏನು, ಈಗ ಊಟ ಇಲ್ಲ. ಬೆಳಗ್ಗೆಯಿಂದ ನಾವು ಸಾಯಂಕಾಲ 4 ಗಂಟೆಗೆ ಬಂದಿದ್ವಿ ಏರ್ಪೋರ್ಟ್ಗೆ. 4 ಗಂಟೆ ಏರ್ಪೋರ್ಟ್ ಬಂದು ಇಲ್ಲಿವರೆಗೂ ನಾವು ಕಾತಿದ್ವಿ. ಒಬ್ಬರ ಹತ್ರ ಒಂದು ರೀಫಂಡ್ ಇಲ್ಲ, ರೀಫಂಡ್ ಆಪ್ಷನ್ ಇಲ್ಲ, ರೀಶೆಡ್ಯೂಲ್ ಆಪ್ಷನ್ ಇಲ್ಲ ಬೇರೆ ಏನು ವ್ಯವಸ್ಥೆ ಇಲ್ಲ. ಹೋಟೆಲ್ ವ್ಯವಸ್ಥೆ ಇಲ್ಲ. ಒಂದು ವಾಟರ್ ಬಾಟಲ್ ಕೊಟ್ಟಿಲ್ಲ ನೀರು ಕುಡಿಯಕ್ಕೆ. ಇಲ್ಲ ನಾಳೆ ದಿನ ಬೇರೆ ಶೆಡ್ಯೂಲ್ ಅಂತ ನೋಡ್ತೀವಿ ಅಂದ್ಕೊಡ್ರೆ ನಾಳೆ ದಿನ 20,000 ಇದೆ. ಒಂದು ಫ್ಲೈಟ್ ಟಿಕೆಟ್ 20,000, 30,000, 40,000 ಇದ್ರೆ ಯಾವ ತರ ನಾವು ಪೇ ಮಾಡ್ಕೊಂಡ್ ಬರಕ್ ಆಗುತ್ತೆ ಹೇಳಿ. ಇಂಡಿಗೋ ಏರ್ಲೈನ್ಸ್ ಅಂತೂ ಅಧ್ವಾನ ಏರ್ಲೈನ್ಸ್ ಯಾವ್ದು ಇಲ್ಲ. ವರೆಸ್ಟ್ ಏರ್ಲೈನ್ಸ್ ಇದೆ ಇಂಡಿಗೋ ಏರ್ಲೈನ್ಸ್. ತುಂಬಾ ವರೆಸ್ಟ್ ಏರ್ಲೈನ್ಸ್ ಇದೆ. ಅಕಾಮಿಡೇಷನ್ ಕೊಡ್ತಿಲ್ಲ ಅವರು. ಇಲ್ಲ ರೀಶೆಡ್ಯೂಲ್ ಪ್ಲಾನ್ ಮಾಡ್ತಿಲ್ಲ. ಇಲ್ಲ ಏನು ಪ್ಲಾನ್ ಮಾಡ್ತೀರಾ ಇವರು. ಇಷ್ಟು ಕಷ್ಟ ಪಡ್ತಿದ್ದಾರೆ ಹುಡುಗರಿಗೆ. ಒಬ್ರು ಇಬ್ಬರಲ್ಲ, ಆಲ್ಮೋಸ್ಟ್ 300-400 ಜನ ಇದ್ದಾರೆ ಇಲ್ಲಿ. ಯಾರು ನಮಗೆ ಇಟ್ಕೊಂತಿಲ್ಲ. ತುಂಬಾ ಫೇಕ್ ಇದೆ. ಇಂಡಿಗೋ ಏರ್ಲೈನ್ಸ್ ಪೂರಾ ಫೇಕ್ ಇದೆ. ಅಲ್ಲಿ ಹೋದ್ರೆ ಒಂದ್ ಮಾತು ಹೇಳ್ತಾರೆ, ಈ ಸೈಡ್ ಇನ್ನೊಬ್ರು ಬಂದು ಇನ್ನೊಂದ್ ಮಾತು ಹೇಳ್ತಿದ್ದಾರೆ. ಯಾರು ಕರೆಕ್ಟ್ ಆಗಿ ನಮ್ಗೆ ಆನ್ಸರ್ ಕೊಡ್ತಿಲ್ಲ. ಆನ್ಸರ್ ಕೊಡಕ್ಕೂ ಯಾರ ಕೈಲಿ ಆನ್ಸರ್ ಕೊಡಕ್ ಆಗ್ತಿಲ್ಲ. ಇಲ್ಲಿ ಯಾರು ಯಾವ ತರ ಕೊಡ್ತಿದ್ರ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ರೀಶೆಡ್ಯೂಲ್ ಇಲ್ಲ, ರೀಪೇಮೆಂಟ್ 7 ದಿನಕ್ಕೆ ರೀಪೇಮೆಂಟ್ ಆಗುತ್ತೆ. ತುಂಬಾ ಕಷ್ಟ ಆಗ್ತಿದೆ ಇಲ್ಲಿ. ಒಬ್ಬರ ಹತ್ರ ₹1 ಇಲ್ಲ. ನಾವ್ ಏನ್ ಮಾಡ್ಲಿ ಹೇಳಿ. Actually, we booked the Indigo flight. It has happened almost 2 months ago. So now, before 2 hours of here, when we came to know, it is they're saying it has cancelled. Like, I feel they should have an proper information or prior information to the people who are traveling, because we like everyone will be having different occasions or reasons to travel, but everything will be postponed or spoiled. Some can be postponed, some may not be postponed. Like, we are going for a devotional trip to Shirdi, from there to Tirupati. We have booked tickets for before 2 to 3 months, and there is we should almost book the tickets for 3 months for Tirupati and everything. But because of this flight, we cannot go to Shirdi, and from there everyone is suffering. And we are also having the family there waiting for us, so that we all together go for the darshan. Everything is delayed. If we get refund for this also, we cannot get refund for the other things, which this is all caused by, like, they should have a prior information or something should be there. Some information or some alerts or something should be given that it is not the weather condition or something which is got cancelled. Only Indigo flights are getting cancelled. So I think the
Indigo team should take a proper action on this. Like they should take an action that other people also should not suffer in the future. I feel. Because I have flight today to Delhi, which I'm told is going to be cancelled. Now I have onward bookings from Delhi to places. If I return from Delhi, I want to know all the details for that. For which I am saying, can some Indigo employee, some senior person, come here and help us how to sort out the issue. Now, whatever has happened has happened. I'm not fighting with anybody. I'm not arguing with anybody. I'm only asking, please ease my difficulty, my agony. I'm in agony. This agony, I'm tortured. So please help me in sorting out the problem, because you have to manage this. There's nobody from the management who's here to manage the situation. Only 2 counters. Sorry. Thousands of passengers are standing. Now you're managing with just 3 counters. You should have more counters here. Since how many days you are? I'm coming today only. Today only is my flight today. Which How I many booked. hours? Now I'm here almost for about half an hour to 45 minutes. But there are people before me. They're standing here. And I'm not moved. I've been in the same position. Right. So my thing is that come sort out the thing. Take some extra permission to think, put some counters here, and just divide the crowd according to the flights. There, I don't want anything else. I'm just saying, because please let me go. I'm a senior citizen. I'm not a young person, 65 years. I'm standing here, not long I have to stand. No, I can't go because money is involved. Because I have to get refund. I'm a pensioner. So for me, money is When you have to? Delhi. I have to fly to Delhi. 1 o'clock is scheduled flight. That is cancelled. Now this board doesn't indicate that it's a departure board, which doesn't show whether that flight is I asked these boys, how may I help you? They see the list. They said, no sir, your flight detail is not. So now I'm in a confusion state. I'm standing here. So I don't know whether cancelled, not cancelled. You can ask them. I checked with them. Your flight is not appearing on our list of cancelled. So now I'm confused. And there's nobody from airline. They're not, I don't blame them. ಇನ್ನೊಬ್ಬ ಮಗ ಬೇರೆ ಇದ್ದಾನೆ, ಮಗಗೂ ಬುಕ್ ಮಾಡಿದ್ದೀನಿ. ಟೋಟಲ್ 4 ಜನ. ಸೊ ಡೆಲ್ಲಿಲಿಂದ ಒಂದೊಂದು ಫ್ಲೈಟ್ ಹರಿದ್ವಾರ್ಗೆ ಬುಕ್ ಮಾಡಿದ್ದೀನಿ. ಆದರೆ ದ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಆ್ಯಂಡ್ ಒಂದು ನೋಟಿಫೈ ಬಂದಿಲ್ಲ, ನಮಗೆ ನೋಟಿಫಿಕೇಶನ್ ಏನು ಬಂದಿಲ್ಲ. ಇಲ್ಲಿ ಬಂದು ಕೇಳಿದ್ರೆ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ. ಆದರೆ ವಿ ಹ್ಯಾಡ್ ಅನದರ್ ರೂಮ್ ಹಿಯರ್ ವೆರ್ ವಿ ಕ್ಯಾನ್ ಗೋ ಅಡ್ ಆ್ಯಂಡ್ ಚೆಕ್ ವಾಟ್ ಹ್ಯಾಪನ್. ವಿ ಜಸ್ಟ್ ಎಂಕ್ವೈರಿ ಅಬೌಟ್ ಇಟ್. ಎಂಕ್ವೈರಿ ಮಾಡಿದ್ರೆ ಹೇಳ್ತಾರೆ ಎರಡು ಆಪ್ಷನ್ನು. ಒಂದು ರೀಫಂಡ್ ತಗೋಬೇಕು, ಅಲ್ಲ ಅಂದರೆ ಫ್ಲೈಟ್ 3 ದಿವಸಕ್ಕೆ ಫ್ಲೈಟ್ ಇಲ್ಲ, ನೆಕ್ಸ್ಟ್ ಟ್ಯೂಸ್ಡೇಗೆ ಫ್ಲೈಟ್ ಬುಕ್ ಮಾಡ್ತೀನಿ ಹೇಳ್ತಾ ಇದ್ದಾರೆ. ಆದರೆ ನಾನು ಪೂಜಾ ಅಲ್ಲಿ ಸೆಟ್ ಮಾಡಿ ಇಕ್ಕಿದ್ದೀನಿ, ಇವತ್ತು ಮಾಡೋಣ ಅಂತ. ಹರಿದ್ವಾರ್ನಲ್ಲಿ ಪೂಜಾರಿ ನಮ್ಮವರು ಬೇರೆ ರಾಜಸ್ಥಾನದಿಂದ ಒಂದು ಟ್ರೈನ್ ಬುಕ್ ಮಾಡ್ಕೊಂಡು ಹರಿದ್ವಾರ್ಗೂ ಕೂಡ ಬಂದ್ಬಿಟ್ಟಿದ್ದಾರೆ. ಅವರು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿಂದ ಅಲ್ಲಿ ಹೋಗೋಕ್ಕಾಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಓವರ್ ಆಲ್ ಸಾರಿ, ನಿಮಗೆ ಕ್ಯಾನ್ಸಲ್ ಏನಕ್ಕೆ ಆಗಿದೆ ಅಂತ ರೀಸನ್ ಏನು ಹೇಳೋದು? ಕ್ಯಾನ್ಸಲ್ ಬಂದ್ಬಿಟ್ಟು ಒಂದೇ ಒಂದು ರೀಸನ್. ಒಬ್ರು ಹೇಳಿದ್ರು ಪೈಲಟ್ಸ್ ಆರ್ ನಾಟ್ ಅವೈಲಬಲ್ ಅಂತ, which is not at all acceptable, right? Yeah. So yeah, in total we have also lost a lot of money, which is, we booked for 50,000 and they're trying to give a refund, which is, not at all acceptable. Yen madakagutte. ಸರ್, ಎಷ್ಟು ಗಂಟೆಗೆ ಫ್ಲೈಟ್ ಇದ್ದಿದ್ದು ನಿಮಗೆ ಯಾವಾಗ ಗೊತ್ತಾಯ್ತು ಕ್ಯಾನ್ಸಲ್ ಆಗಿದೆ? 11:45 ಇದ್ದಿದ್ದು ಫ್ಲೈಟ್. ಇಲ್ಲಿ ನಾವು ಅಸ್ಥಿ ಎತ್ಕೊಂಡು ಬರ್ತಾ ಇದ್ದೀವಿ, ಸ್ವಲ್ಪ ಪ್ರೊಸೀಜರ್ ಮುಗಿಸ್ಬೇಕು ಅಂತ ಜಲ್ದಿನೇ ಬಂದಿದ್ದೀವಿ. 9:30 9:45 ರೀಚ್ ಆಗ್ದೆ. ಸೊ ಇಲ್ಲಿ ಎಂಟ್ರೆನ್ಸ್ ಒಳಗಡೆ ಲಗೇಜ್ ಎಲ್ಲ ಎತ್ಕೊಂಡು ಎಂಟ್ರೆನ್ಸ್ ಒಳಗಡೆ ಬರೋಣ ಅಲ್ಲಿ ಅವಾಗೇ ಬಂದ್ಬಿಟ್ಟು ಅವ್ರು ಹೇಳ್ಬಿಟ್ರು, ಒನ್ಸ್ ವೆನ್ ವಿ ಸ್ಕ್ಯಾನ್ ದ ಟಿಕೆಟ್ಸ್ ಒನ್ಲಿ ದೇ ಗಾಟ್ ಟು ನೋ ದಟ್ ಫ್ಲೈಟ್ಸ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್ ಅಂತ. ಅವಾಗ್ಲಿಂದ 2 ಅವರ್ ವೆಯ್ಟ್ ಮಾಡಿ ಆಮೇಲೆ ಎಂಕ್ವೈರಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಕೇಳಿದ್ರೆ ಅದೇ ಹೇಳಿದ್ರು, फ्लाइट हैज बीन कैंसल एंड ये रीजन अंदर पायलट्स आर नॉट अवेलेबल इन हेल्थ. एक्चुअली मेरे डैड की अस्थियां है मेरे साथ और मुझे यहाँ बेंगलोर से सबसे पहले दिल्ली जाना है. दिल्ली से फ्लाइट लेना है देहरादून का. देहरादून से हम लोग हरिद्वार जाएंगे, विसर्जन करना है कल. बट इन्होंने सडनली फ्लाइट कैंसिल कर दिया. हमारे पास प्रायर नोटिफिकेशन कुछ भी नहीं भेजा इन लोगों ने. एंड अभी हमें ये फोर्स कर रहे हैं कि अगर आप, हमारे पास कोई फ्लाइट्स नहीं है आज के लिए, अगर आपको चाहिए तो आप दूसरी फ्लाइट्स, दूसरी एयर इंडिया या कुछ और कीजिए. उनका फ्लाइट टिकट्स आज पर पर्सन 60,000 है, विच आई कैन नॉट अफोर्ड.
and we are 5 people here. We want to go, and there are no train tickets, no bus tickets, and we have already booked tickets for train from Haridwar to Jodhpur, Rajasthan. We have to go to Rajasthan for another all that rituals, but now we cannot reach Haridwar, and whatever we have paid, हमने जो भी पे किया वो सब हमारा वेस्ट गया है. रिफंड के लिए भी हमें फोर्स कर रहे हैं, बट रिफंड भी हमें कंप्लीट रिफंड नहीं मिलेगा. 7 days बाद में मिलेगा रिफंड, वो भी इट्स नॉट फुली रिफंड. आई एम नॉट श्योर हाउ मच, कितना डिडक्ट करते हैं हमें कोई आइडिया नहीं है उसका. मैं गवर्नमेंट से रिक्वेस्ट करना चाहती हूँ, प्लीज मुझे अभी तो कुछ अरेंज करके दीजिए, फ्लाइट अरेंज करके दीजिए, क्योंकि मैं जिस काम के लिए जा रही हूँ वो बहुत अर्जेंट काम है. मेरे डैड की अस्थियां है जिनको मुझे गंगा जी में विसर्जन करना है. अगर मुझे आज फ्लाइट अरेंज करके दे सकते हैं तो कल का मुहूर्त है, और कल का मेरा नाइट का ट्रेन टिकट है जिससे मैं गंगा जल लेके अपने घर जा सकती हूँ, अपने नेटिव जा सकती हूँ. ನಾವೀಗ ಇರ್ತಕ್ಕಂಥದ್ದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಏನು ಟರ್ಮಿನಲ್ 1 ಭಾಗದಲ್ಲಿ ಇರ್ತಕ್ಕಂಥದ್ದು. ಟರ್ಮಿನಲ್ 1 ಭಾಗದಲ್ಲಿ ಏನು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಟರ್ಮಿನಲ್ 1 ಭಾಗದ ಏನು ಅರೈವಲ್ಸ್ ಏನಿದೆ, ಅರೈವಲ್ಸ್ ಮತ್ತೆ ಡಿಪಾರ್ಚರ್ ಭಾಗ ಏನಿದೆ, ಆ ಭಾಗದಲ್ಲಿ ಏನು ಇಂಡಿಗೋ ಏನಿದೆ, ಇಂಡಿಗೋ ಮುಂಭಾಗದಲ್ಲಿ ಇರ್ತಕ್ಕಂಥ ಸುಮಾರು 100 ಪ್ರಯಾಣಿಕರು, ಅಂದ್ರೆ ಈಗ ಎಲ್ಲೋ ಒಂದು ಕಡೆ ನಾವು ಬಂದಂತ ಸಂದರ್ಭದಲ್ಲಿ ಅಥವಾ ಬೇರೆ ಏನೋ ಸಂಘ ಸಂಸ್ಥೆಗಳು ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಅಥವಾ ಏನು ಬಸ್ ನಿಲ್ದಾಣಗಳಲ್ಲಿ ಜನ ದಟ್ಟಣೆ ಕಾಣ್ತೀವಿ. ಆದ್ರೆ ಏನು ಪ್ರಥಮವಾಗಿ ಇಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏನು 100 ಸಂಖ್ಯೆಯಲ್ಲಿ ಪ್ರಯಾಣಿಕರು, ಅಂದ್ರೆ ಬೆಳಗ್ಗೆ ಸುಮಾರು ಒಂದು 3 ಗಂಟೆ 4 ಗಂಟೆ ಮುಂಜಾನೆಯೇ ಬಂದು ಏನೋ ಇಲ್ಲಿ ಇರ್ತಕ್ಕಂಥದ್ದು ಏನೋ ತಮ್ಮ ಫ್ಲೈಟ್ಗಳಿಗೆ ಹೋಗ್ಬೇಕು ಅಂತೇಳಿ ಮುಂಜಾಗ್ರತವಾಗಿ ಎಲ್ಲಾ ಕ್ರಮವನ್ನು ಲಗೇಜ್ಗಳನ್ನ ಇಟ್ಕೊಂಡು ಇಲ್ಲಿ ಬಂದು ಏನು ವೇಟ್ ಮಾಡ್ತಕ್ಕಂಥ ಕೆಲಸ ಆಗಿದೆ. ಆದ್ರೆ ಇದುವರೆಗೂ ಕೂಡ ಫ್ಲೈಟ್ ನಮಗೆ ಸಿಗ್ತಿಲ್ಲ ಅಂತಕ್ಕಂಥದ್ದು ಇಲ್ಲಿನ ಏನು ಜನರ ಅಳಲಾಗಿರ್ತಕ್ಕಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಏನು ನಾವು ದೃಶ್ಯಗಳಲ್ಲೂ ನೋಡ್ಬೋದು, ಏರ್ಪೋರ್ಟ್ ಇಂದ ಏನೋ ಈ ಭಾಗದಲ್ಲಿ ಬಂದಿರತಕ್ಕಂಥವ್ರಿಗೆ ಅಟ್ಲೀಸ್ಟ್ ಏನು ಸ್ನಾಕ್ಸ್ ಅನ್ನ ತಿನ್ನಬೇಕು, ಮತ್ತೊಂದು ಏನಾದ್ರು ಅಟ್ಲೀಸ್ಟ್ ಒಂದು ಮಕ್ಕಳಿರ್ತಾರೆ, ಸೀನಿಯರ್ ಸಿಟಿಸನ್ ಇರ್ತಾರೆ, ಇವರೆಲ್ಲರೂ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಏನಾದ್ರು ಕೊಂಡ್ಕೊಳ್ಬೇಕಂದ್ರೂ ಕೂಡ ಹೈ ಕಾಸ್ಟ್ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ರೀತಿ ಏನು ತಗೊಳ್ಳಕ್ಕೂ ಆಗ್ತಿಲ್ಲ. ಜೊತೆಲಿ ಇಲ್ಲಿ ಎಷ್ಟು ಸುಮಾರು ಗಂಟೆಲ್ಲೇ ಇಲ್ಲಿ ಕಾದು ಕುಳಿತರು ಕೂಡ ಇಲ್ಲಿ ನಮ್ಗೆ ಯಾವುದೇ ರೀತಿ ಏನು ಸ್ಪಂದನೆ ಸಿಗ್ತಿಲ್ಲ ಅಂತಕ್ಕಂಥದ್ದು ಜನರ ಅಳಲಾಗಿರ್ತಕ್ಕಂಥದ್ದು. ಇಲ್ಲಿ ಏನು ಪುಣೆಗೆ ಓಡ್ಬೇಕಂತೇಳಿ ಒಂದಷ್ಟು ಪ್ರಯಾಣಿಕರು ಇರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಅಮ್ಮ ನಮಸ್ತೆ, ನೀವು ಯಾವಾಗ ಏರ್ಪೋರ್ಟ್ಗೆ ಬಂದಿರತಕ್ಕಂಥದ್ದು, ಜೊತೆಲಿ ಇಲ್ಲಿಂದ ಎಲ್ಲಿಗೆ ಓಡ್ತಾ ಇದ್ದೀರಾ, ಮತ್ತೆ ಇಲ್ಲಿ ಏರ್ಪೋರ್ಟ್ಗೆ ಯಾವ ಟೈಮಿಸ್ ಬಂದ್ರಿ? ನಾನು ಬ್ಯಾಂಗ್ಳೂರ್ ಟು ಪುಣೆ ಹೋಗ್ತಿದ್ದ ಇದ್ದೀನಿ. ನಾನು ಒಂದು ಅಫಿಷಿಯಲ್ ಕೆಲಸದ ಸಲುವಾಗಿ ಬಂದಿದ್ದೆ 1 week ಬ್ಯಾಕ್. ನಂದು ಫ್ಲೈಟ್ ಇವತ್ತು 12:15 ಇತ್ತು, ಬ್ಯಾಂಗ್ಳೂರ್ ಟು ಪುಣೆ. ನಾನು ಇವತ್ತು ಮುಂಜಾನೆ 7 ಗಂಟೆಗೆ ಬಿಟ್ಟೀನಿ. ಸೊ ದಟ್ ನನಗೆ ಟ್ರಾಫಿಕ್ ಇರ್ಬೋದು ಅಥವಾ ಏರ್ಪೋರ್ಟ್ನಾಗ ಕೆಯಾಸ್ ಇರ್ಬೋದು ಅಂದ ಅಟ್ಲೀಸ್ಟ್ 3 hours ಬಿಫೋರ್ ನಾನು ಇಲ್ಲಿ ಬಂದಿನಿ. ಮಾತ್ರ 3 hours ಬಿಫೋರ್ ನನಗೆ ಸಿಂಗಲ್ ಮೆಸೇಜ್ ಬಂದಿದೆ, ನನಗೆ ಏನು ಮೇಲ್ ಬಂದಿಲ್ಲ ಕಿ ನನ್ನ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಆ್ಯಂಡ್ ಮತ್ತು ನಿನ್ನೆ ರಾತ್ರಿಲಿಂದ ನಾವು ವೆಬ್ ಚೆಕ್ ಇನ್ ಮಾಡೋಕ್ಕೆ ಪ್ರಯತ್ನ ಮಾಡಕತ್ತಿದ್ದೆ, ವೆಬ್ ಚೆಕ್ ಇನ್ ಆಗ್ತಾ ಇದ್ದಿದ್ದಿಲ್ಲ. ಇಲ್ಲಿ ಕಿಯಾಸ್ ಮ್ಯಾಕ್ ಬಂದು ನಾವು ವೆಬ್ ಚೆಕಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ, ಅಲ್ಲೂ ಏನು ಮೆಸೇಜ್ ಬರವಲ್ದು, ದ ಫ್ಲೈಟ್ ಇಸ್ ಕ್ಯಾನ್ಸಲ್. ಪ್ರಾಬ್ಲಮ್ ಇಸ್ ಲೈಕ್ ಎವ್ರಿವೇರ್ ಪ್ರಾಬ್ಲಮ್ಸ್ ಅದ, ಎಲ್ಲ ಕಡೆ ಪ್ರಾಬ್ಲಮ್ಸ್ ಇರ್ತಾವೆ, ಆಪರೇಷನ್ಸ್ ಫೇಲ್ ಆಗ್ತಾವು, ಎಲ್ಲ ಇರ್ತವೆ, ಬಟ್ ಟ್ರಾನ್ಸ್ಪರೆನ್ಸಿ ಇಲ್ಲ, ಕಮ್ಯುನಿಕೇಶನ್ ಕರೆಕ್ಟ್ ಆಗಿಲ್ಲ. ಈಗ ನೀವು ಅಲ್ಲಿ ಕೇಳಿದಂತ ಸಂದರ್ಭದಲ್ಲಿ, ಅಂದ್ರೆ ಈಗ ಒಳಗಡೆ ಸಿಬ್ಬಂದಿನ ಕೇಳಿದಂತ ಸಂದರ್ಭದಲ್ಲಿ ನಿಮ್ಗೆ ಏನ್ ಹೇಳ್ತಿದ್ದಾರೆ ಅಂತ ಹೇಳಿ? ಹೇಳ್ತಿದ್ದಲ್ಲ, ಇಲ್ಲಿ ಎಂಟ್ರಿ ಮ್ಯಾಗ ಏನ್ ಹೇಳ್ತಾರ ಕಿ ನಿಮ್ದು ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ. ಟೀಕೆ ಕ್ಯಾನ್ಸಲ್ ಆಗಿದೆ, ಮತ್ತೆ ನಾ ಎಲ್ಲಿ ಇನ್ನೊಂದು ಫ್ಲೈಟ್ ಬುಕ್ ಮಾಡ್ಬೋದಾ ಅಂತ. ಇನ್ನೊಂದು ಫ್ಲೈಟ್ ಬುಕ್ ಮಾಡ್ಬೇಕಂತ ನಾನು 1 hour ಅಲ್ಲೇ ಲೈನ್ನಾಗ ನಿಂತಿದ್ದಿಲ್ಲ. 1 foot ಸತೆ ಲೈನ್ ಮುಂದೆ ಆಗಿಲ್ಲ. ರೀಬುಕ್ ಮಾಡಾಕ ಟಿಕೆಟ್ ಅಲ್ಲೇ ಪ್ರಯತ್ನ ಮಾಡಿದೆ, ಅಲ್ಲೂ ಏನೂ ಆಗಲಿಲ್ಲ. ನಾ ಹೆಲ್ಪ್ ಡೆಸ್ಕಿಗೆ ಕಾಲ್ ಮಾಡಿದೆ, ಹೆಲ್ಪ್ ಡೆಸ್ಕ್ ಯಾರು ಕಾಲ್ ಎತ್ತಾ ಇಲ್ಲ. ಇಂಡಿಗೋದಲ್ಲಿ ಆನ್ಲೈನ್ ಏನು ಮಾಡ್ಬೇಕು, ಮೆಸೇಜ್ ಹಾಕ್ಬೇಕಂದ್ರೆ ಅವ್ರ ಸರ್ವರ್ಸ್ ಡೌನ್ ಇದೆ ಅಂತ ತೋರಿಸ್ತಾ ಇದೆ. ಅದೇ ಇಂಡಿಗೋ ಮುಂದೆ ನಿಮ್ಗೆ ಯಾವ ರೀತಿ ಹೋಗೋದಕ್ಕೆ ಏನ್ ಆಪ್ಷನ್ ಇದೆ ಅಂತ ಹೇಳಿ? ನಿಮ್ಗೆ ಆಪ್ಷನ್ ಈಗ ಆಕಾಶ ಏರ್ಲೈನ್ಸ್ ಅಥವಾ ಬೇರೆ ಯಾವುದೋ ಏರ್ಲೈನ್ಸ್ಗೆ ಲುಕ್ ಪ್ರೈಸಸ್ ನೋಡಿರಿ, 25,000 rupees ಒನ್ ವೇ ಫ್ರಮ್ ಬ್ಯಾಂಗ್ಳೂರ್ ಟು ಪುಣೆ, 30,000 rupees ಇದೆ. ನಾನು ನೆಕ್ಸ್ಟ್ 3-4 days ಅಲ್ಲೇ ನೋಡಿದೆ, ಎಲ್ಲ ಟಿಕೆಟ್ಸು ಸೋಲ್ಡ್ ಔಟ್ ತೋರಿಸಿದೆ. 1 or 2 ಅವೈಲೇಬಲ್ ಅಂತಿದೆ, 30,000 rupees ಅಂತಿದೆ. ಹೋಟೆಲ್ಸ್ ನೋಡಿದೆ 10 miles ಎಲ್ಲ ಸೋಲ್ಡ್ ಔಟ್ ಹೋಟೆಲ್ಸ್ ಇದೆ. ಸೊ ನಾ ಮುಂಜಾನೆಯಿಂದ ಏನು ತಿಂದಿಲ್ಲ, 7 o'clock ಬಿಟ್ಟಿನಿ, ಟೀ ಕುಡ್ದಿಲ್ಲ, ಕಾಫಿ ಕುಡ್ದಿಲ್ಲ, ತಿಂಡಿ ತಿಂದಿಲ್ಲ. ಸೊ ಬೆಳಗ್ಗೆ 7 ಗಂಟೆಯಿಂದ ಕೂಡ ಇಲ್ಲೇ ವೇಟ್ ಮಾಡ್ತಾ ಇದ್ದೀರಾ? ಇಟ್ಸ್ ಲೈಕ್ 11:30 12 ಆಗಿದೆ. ಏನೂ ಐಡಿಯಾ ಇಲ್ಲ. ಇನ್ನೇ ಆದರೂ ನಾನು ನೋಡಾಕತ್ತೀನಿ ನನ್ನ ಮೊಬೈಲ್, ನನಗೆ ಅಟ್ಲೀಸ್ಟ್ ಒಂದು ಮೆಸೇಜ್ ಬರ್ತಿದೆ ಕಿ ಯಾವ ಫ್ಲೈಟ್ ಹ್ಯಾಸ್ ಬೀನ್ ಕ್ಯಾನ್ಸಲ್.
ನಿಮ್ಗೆ ಏನಾದ್ರೂ ಅವಕಾಶ ಬರಬಹುದು, ಮತ್ತೆ ನಾವು ಎಲ್ಲಾದ್ರೂ ಮತ್ತೆ ಹೋಗೋದಕ್ಕೆ ಅವಕಾಶ ಸಿಗ್ಬೋದು ಅಂತ ವೇಟ್ ಮಾಡ್ತಾ ಇದ್ದೀರಾ? ಏನು ಸಿಗ್ಬೋದು. ಈ ಲೈನ್ ಸಪೋಸ್ ಜಸ್ಟ್ ಈ ಲೈನ್ ಏನಾರ ಒಂದು ಇಷ್ಟು ಕಡಿಮೆ ಆದ್ರೆ ನಾವು ಹೋಗಿ ಮತ್ತೆ ರೀಬುಕ್ ಮಾಡ್ಬೋದು ಟಿಕೆಟ್ ಅಂತ ಹೋಪ್ ಇದೆ. ಮಾತ್ರ ಅದು ಹೋಗ್ತಾ ಇದೆ. ಯಾಕಂದ್ರೆ ಟಿಕೆಟ್ಸ್ ನನಗನ್ಸುತ್ತೆ ಏನು ಪ್ರಯಾಣ ಇಲ್ಲ, ಕ್ಯಾನ್ಸಲ್ ಆಗಿದೆ ಟಿಕೆಟ್. ಮಾತ್ರ ದ ಓನ್ಲಿ ಪ್ರಾಬ್ಲಮ್ ಇಸ್ ಫೇಲಿಯರ್ಸ್ ಎಲ್ಲ ಕಡೆ ಆಗ್ತಿರ್ತಾವೆ, ಸಿಸ್ಟಮ್ಸ್ ಇದೆ, ಇಟ್ಸ್ ಓಕೆ ಫೈನ್. ಬಟ್ ಇನ್ ಅ ಕ್ರೈಸಿಸ್ ಸಿಚುವೇಶನ್ ಅದನ್ನ ಹೆಂಗೆ ಪ್ಲಾನ್ ಮಾಡಬೇಕು, ಅದನ್ನ ರಿಯಾಕ್ಟ್ ಹೆಂಗೆ ಮಾಡಬೇಕು, ಅದು ಇವ್ರಿಗೆ ಗೊತ್ತಿಲ್ಲ. ಇದಿಷ್ಟು ಇಲ್ಲಿರ್ತಕ್ಕಂಥ ಪ್ರಯಾಣಿಕರ ಮಾತಾಗಿರ್ತಕ್ಕಂಥದ್ದು. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಒಂದು ರೀತಿ ರೈಲ್ವೆ ಸ್ಟೇಷನ್ಗಳಲ್ಲಿ ಜೊತೆಲಿ ಬಸ್ ನಿಲ್ದಾಣಗಳಲ್ಲಿ ಇರ್ತಕ್ಕಂಥ ಈ ಕ್ರೌಡ್ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಕಾಣ್ತಿರ್ತಕ್ಕಂಥದ್ದು. ಜೊತೆಲಿ ಸಿಬ್ಬಂದಿಗಳು ಅಂದ್ರೆ ಪ್ರಯಾಣಿಕರು ಮತ್ತೆ ಸಿಬ್ಬಂದಿಗಳೇ ಮಾತಿನ ಚಕಮಕಿ ನಡೆದ್ರು ಕೂಡ ಇಲ್ಲೂ ಕೂಡ ಒಂದು ಕ್ಲಾರಿಟಿಯನ್ನ ಕೊಡ್ತಕ್ಕಂಥ ಕೆಲಸ ಆಗ್ತಿಲ್ಲ ಅಂತಕ್ಕಂಥದ್ದು ಇನ್ನ ಪ್ರಯಾಣಿಕರ ಅಳಲಾಗಿರ್ತಕ್ಕಂಥದ್ದು. ಇವ್ರಿಗೂ ಕೂಡ ನಮ್ಗೆ ಯಾವುದೇ ರೀತಿ ಆ ಸ್ಪಂದನೆ ಸಿಗ್ತಿಲ್ಲ, ಮತ್ತೆ ನಮ್ಗೆ ಫ್ಲೈಟ್ ಸಿಗಬಹುದು ಅಂತಕ್ಕಂಥದ್ದನ್ನೇನು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿರ್ತಕ್ಕಂಥ ಸಂದರ್ಭ ಇಲ್ಲಿ ಒದಗಿ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶಾಂತ್ ಜೊತೆ ವೆಂಕಟೇಶ್ ಬೂದಿಗೆರೆ, ಜೀ ಕನ್ನಡ ನ್ಯೂಸ್, ಏರ್ಪೋರ್ಟ್. ಈ ಫ್ಲೈಟ್ಸ್ಗಳು ಈ ತರ ಅಬ್ರಪ್ಟ್ ಆಗಿ ಕ್ಯಾನ್ಸಲ್ ಆಗೋದ್ರಿಂದ ವಾಟ್ಸ್ ಹ್ಯಾಪ್ನಿಂಗ್ ಇಸ್ ಅಂದರೆ ಈ ಬಿಸ್ನೆಸ್ ಪರ್ಪಸ್ಸಿಗೆ ಆಲ್ರೆಡಿ ಮೀಟಿಂಗ್ಸ್ಗಳು ಫಿಕ್ಸ್ ಆಗಿರುತ್ತೆ, ಅವ್ರಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಅಥವಾ ಯಾವುದೇ ಫಂಕ್ಷನ್ಗೆ ಅಂತ ನಾವು ಪ್ಲ್ಯಾನ್ ಮಾಡಿರ್ಬೋದು, ಈ ಸಡನ್ ಆಗಿ ಅಬ್ರಪ್ಟ್ ಆಗಿ ವಿತೌಟ್ ಎನಿ ಶಾರ್ಟ್ ನೋಟಿಸಲ್ಲಿ ಕ್ಯಾನ್ಸಲ್ ಮಾಡಿದರೆ ಜನರಿಗೆ ನಿಜವಾಗ್ಲೂ ತುಂಬ ತೊಂದರೆ ಆಗುತ್ತೆ. ಇದು ಇವರಿಗೆ ಇಂಡಿಗೋದವರಿಗೆ ಅವ್ರದ್ದು ಏರ್ಪೋರ್ಟ್ ಅಥಾರಿಟಿ ಅವ್ರದ್ದು ಆಲ್ರೆಡಿ ರೂಲ್ಸ್ ಗೊತ್ತಿತ್ತು. 48 hours ಒಂದು ಪೈಲಟಿಗೆ ರಿಸ್ಟ್ ಕೊಡಬೇಕು ಅಂತ. ದಟ್ ವಾಸ್ ಆಲ್ರೆಡಿ ನೋನ್. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ದೇ ಡಿಡ್ಂಟ್ ಟೇಕ್ ದ ಆ್ಯಕ್ಷನ್. ಇದನ್ನು ಮುಂಚೆನೇ ಅವರು ಸರಿಪಡಿಸ್ಕೋಬೋದಾಗಿತ್ತು. ಈಗ ಅಬ್ರಪ್ಟ್ ಆಗಿ ಈ ಥರ ಮಾಡೋದ್ರಿಂದ ಪ್ಯಾಸೆಂಜರ್ಸ್ಗಳಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಇದು DGCA ಹೊಸ ರೂಲನ್ನು ಇಂಪ್ಲಿಕೇಶನಲ್ಲಿ ತೊಗೊಂಬಂದಾಗ ಈ ಫ್ಲೈಟ್ ಆಪ್ರೇಟರ್ಸನ್ನು ಇಮಿಡಿಯೇಟ್ಲಿ ಅವ್ರ ಆ್ಯಕ್ಷನಲ್ಲಿ ತೊಗೊಂಬಂದಾಗ ಈ ಸಮಸ್ಯೆಗಳನ್ನು ಸರ್ಕಾರ ಒಂದು ಫೇಸ್ಡ್ ಮ್ಯಾನರಲ್ಲಿ ತೊಗೊಂಬಂದಿದ್ರೆ ಈ ಸಮಸ್ಯೆ ಸದ್ಯಕ್ಕೆ ನಾವು ಸಾಲ್ವ್ ಮಾಡ್ಬೋದಿತ್ತು ಅಂತ ನನಗನ್ಸುತ್ತೆ. ಸೊ ಇಂಡಿಗೋ ಏನು ಫ್ಲೈಟ್ ಕ್ಯಾನ್ಸಲು ಮತ್ತು ಮೆಸ್ ಆಗ್ತಾಯಿದೆ ಈಗ ಸದ್ಯಕ್ಕೆ, ಈ ಮೆಸ್ಸನ್ನು ನಾವು ಸ್ಟಾಪ್ ಮಾಡ್ಬೋದಿತ್ತು ಅಂತ ಅನಿಸ್ತಾ ಇದೆ. ಕಾರಣ ಇಷ್ಟೇ, ಇದು ಒಂದು 48 hours ಏನು ಅವ್ರಿಗೆ ಮಿನಿಮಮ್ ರೆಸ್ಟ್ ಕೊಡಬೇಕು ಅಂಥೇಳಿ ನಿರ್ಧಾರ ತೊಗೊಂಡಿದ್ದಾರೆ. ಆ ನಿರ್ಧಾರ ಒಂದು ಸೇಫ್ಟಿ ವಿಷಯದಿಂದ ಒಳ್ಳೆಯದು, ಕರೆಕ್ಟು. ಬಟ್ ಅದೇ ತಕ್ಕಂಗೆ ಅವ್ರದ್ದು ಪೈಲಟ್ಸನ್ನು ಅವರ ಕ್ರೂವನ್ನು ಬೇಸ್ ಜಾಸ್ತಿ ಮಾಡಿಕೊಂಡಿದ್ದರೆ ಈ ಸಮಸ್ಯೆಗಳನ್ನು ಉದ್ಭವ ಆಗ್ತಿರಲಿಲ್ಲ. ಇಂಡಿಗೋ ಫ್ಲೈಟ್ಸ್ ಈಗೇನು ಕ್ಯಾನ್ಸಲ್ ಆಗಿದ್ದಾವೆ, ರದ್ದಾಗಿದ್ದಾವೆ ನಿನ್ನೆ ಇವತ್ತಿನಿಂದ, ನಮ್ಮ ಸಾರ್ವಜನಿಕರು ಏನು ಪ್ರಯಾಣ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಮತ್ತು ಇವರೆಲ್ಲರ ಒಂದು ಕಮಿಟ್ಮೆಂಟ್ಸ್ ತುಂಬಾ ಇರ್ತವೆ. ಈ ಫ್ಲೈಟಿಗೆ ಹೋಗೋದು ಎದಕ್ಕೆ, ಮುಂದಿನ ಮೀಟಿಂಗ್ ಅಟೆಂಡ್ ಮಾಡಬೇಕು ಅಥವಾ ಮುಂದಿನ ಊರಿಗೆ ಹೋಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆ ಶಾರ್ಟ್ ಪೀರಿಯಡಲ್ಲಿ ಏರಿಯಾ ಹೆಚ್ಚಿಗೆ ಕವರ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ಲ್ಯಾನಿಂಗ್ ಕೂಡ ಮಾಡ್ಕೊಂಡಿರ್ತಾರೆ. ಈ ರೀತಿ ಸಡನ್ನಾಗಿ ಫ್ಲೈಟ್ ಕ್ಯಾನ್ಸಲ್ ಆಗೋದ್ರಿಂದ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಆದ್ದರಿಂದ ಆದಷ್ಟು ಬೇಗನೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಇಂಡಿಗೋ ಕಂಪ್ನಿಯವರು. ಮತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನವರು ಸುಮ್ಮನೆ ಕೂತ್ಕೋಬಾರ್ದು, ಅವರು ಇಂಟರ್ವ್ಯೂನ್ ಮಾಡಿ ಈ ಸಮಸ್ಯೆಗೆ ಕೂಡಲೇ ಪರಿಹಾರವನ್ನು ಒದಗಿಸಿ. ಮತ್ತು ಇದು ನಮ್ಮ ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಈ ಥರ ಆಗಿದ್ದು, ಹಿಂದೆಂದೂ ಈ ರೀತಿ ಆಗಿಲ್ಲ. ಆದ್ದರಿಂದ ಈ ಸಮಸ್ಯೆ ಕೂಡಲೇ ಪರಿಹಾರ ಮಾಡಿ ಕೂಡಲೇ ಅಲ್ಲಿ ಟ್ರಾವೆಲರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಸರ್ಕಾರಕ್ಕೂ ಕೂಡ ತಮ್ಮ ಮೂಲಕ ಮನವಿ ಮಾಡ್ತೇನೆ. ಅಲ್ಲಿ ಇಂಡಿಗೋ ವಿಮಾನ ಸಿಬ್ಬಂದಿ ಪ್ರತಿಭಟನೆ ಮಾಡುವ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಳಂಬ ಆಯಿತು. ಎಲ್ಲೋ ಒಂದು ಕಡೆ ಇಡೀ ವಧುವರರು ಬರಲಿಕ್ಕೆ ಆಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಇಡೀ ಕಾರ್ಯಕ್ರಮ ಯಶಸ್ವಿಯಾಗಿ ಕ್ಷೀರಸಾಗರ ಕುಟುಂಬ ಮತ್ತು ಅವರ ಎಲ್ಲ ಕುಟುಂಬ ವರ್ಗದವರು ಮಾಡಿದ್ದಾರೆ. ಇವತ್ತು ಮಾತನಾಡಲಿಕ್ಕೆ ಇಡೀ ಆ ಮದುವೆಯನ್ನು ಯಾವ ರೀತಿ ಆರಕ್ಷತೆಯನ್ನು ಮಾಡಿದ್ರು ಮಾತಾಡಲಿಕ್ಕೆ ಮೇಧಾ ಅವರ ತಾಯಿ ಇದ್ದಾರೆ, ಮಾತನಾಡಿಸೋಣ. ಮೇಡಮ್, ಆ ಕುಟುಂಬ ನಿಮ್ಮ ಮಗಳು ಮತ್ತು ಅಳಿಯ ಬರಲಿಲ್ಲ, ಆ ಎಲ್ಲವನ್ನ ಬರದೇ ಇದ್ರೂ ಸಹ ಅತ್ಯಂತ ಯಶಸ್ವಿಯಾಗಿ ಭಾಳ ವಿಜೃಂಭಣೆಯಿಂದ ಮದುವೆ ಮಾಡಿದ್ರಿ. ಏನು ಅನ್ನಿಸ್ತದೆ ನಿಮಗೆ? ಮದುವೆ ಅಲ್ಲೇ ಆಗಿದೆ, ಇಲ್ಲೇ ರಿಸೆಪ್ಷನ್ ಆಗ್ಬೇಕಂತ ಹಾಕಿದ್ ಭಾಳ ಕನಸಿತ್ತು. ನಮ್ದು ಎಲ್ಲರದು ಮನಸ್ಸಿತ್ತು, ನಾವು ಎಲ್ಲ ರೆಡಿ ಮಾಡಿದ್ವಿ, ಎಲ್ಲ ಆಗ್ತಿತ್ತು. ಆದ್ರೆ ಅವರು ಬರಲಿಲ್ಲಲ್ಲ, ಬೇಜಾರಾಯಿತು ನಮಗೆ. ಏನು ಮಾಡಬೇಕು ಈಗ, ಎಲ್ಲ ಬಂದಿದ್ದಾರೆ, ನಿಭಾಯಿಸ್ಬೇಕು ಅಂತ ನಾವು ಅವನು ಸ್ಕ್ರೀನ್ ಮಾಡಿ ಅವ್ರಿಗೆ ಕರೆಸಿ ಒಟ್ಟು ಆಶೀರ್ವಾದ ಕೊಡಿಸಿ ಊಟ ಮಾಡಿಸಿ ಕಳಿಸಿದ್ವಿ. ನಿಮಗೆ ಇನ್ನೊಬ್ಬರು ಇದ್ದಾರೆ ಅವರ ಸಂಬಂಧಿಕ
ಇದ್ದಾರೆ. ನೀವು ಯಾವ ರೀತಿ ಅಂದರೆ ಮದುವೆ ತಯಾರಾಗುವ ಸಂಬಂಧಿಕರಿಗೆ ಬಂದಂಥ ಬಳಗಕ್ಕೆ ರಿಲೇಟಿವ್ಗಳಿಗೆ ಯಾವ ರೀತಿ ಕನ್ವಿನ್ಸ್ ಮಾಡಿದ್ರಿ ಅಂತ? ನಾವೊಂದು ಆಗಲಿ ಇದಾಗಿದೆ, ಈಗ ಇದಂತೂ ನಾವು ಏನೂ ಮಾಡೋಕ್ಕಾಗಂಗಿಲ್ಲ. ಈಗ ಪೋಸ್ಟ್ಪೋನ್ ಆಗಿದೆ, ಅದಕ್ಕೇನು ಈಗ ಇದು ಇಲ್ಲ, ತೋಡಿಲ್ಲ. ಆದಮೇಲೆ ನಾವೊಂದು ನೀವೆಲ್ಲ ರೆಡಿ ಆಗ್ರಿ, ಎಲ್ಲ ರೆಡಿಯಾಗಿ ಅಲ್ಲಿ ಇಷ್ಟು ಮಂದಿದು ಕರೆದಿದ್ದೀರಿ, ಇಷ್ಟು ಎಲ್ಲ ಊಟ ಮಾಡಿಸಿದ್ದೆ, ಅದೆಲ್ಲ ಮತ್ತೆ ಇದು ಆಗೋದು ಬೇಡ. ಅವ್ರದ್ದು ಬಂದವ್ರದ್ದೆಲ್ಲ ಮನಸ್ಸು ಕೆಟ್ಟ ಹೋಗ್ತದಲ್ಲ, ಬರಂಗಿಲ್ಲ, ಪೋಸ್ಟ್ಪೋನ್ ಆತಂದಮೇಲೆ ಒಮ್ಮಿಗ್ಲೇ ಅನ್ಬಾರ್ದು. ಅವರೆಲ್ಲ ಊಟ ಗೀಟ ಮಾಡಲಿ, ಎಲ್ಲರೂ ಚೆನ್ನಾಗಿ ಆಶೀರ್ವಾದ ಕೊಟ್ಟು ಹೋಗಲಿ. ಆಮೇಲೆ ಅನೌನ್ಸ್ ಮಾಡೋಣ ಲಾಸ್ಟಿಗೆ 1 ಗಂಟೆಗೆ ಅಂದೆ. ಡಿಲೇ ಆಗಿದೆ 1 ಗಂಟೆಗೆ ಬರ್ತಾರೆ, 2 ಗಂಟೆ ಮಟ್ಟ ಬರ್ತಾರೆ ಅಂತ ಹೇಳಿ ಡಿಲೇ ಮಾಡೋಣ. ನೀವೇನು ಅನ್ನಕ್ಕೆ ಹೋಗ್ಬೇಡಿ, ಚೆನ್ನಾಗಿ ನಕ್ಕೊಂತದ್ದು ಮಾಡಿ ಹೆಂಗೆ ನಾರ್ಮಲ್ ಇರ್ತಾರೆ ಹಾಗೆ ಇರಿ ಎಲ್ಲರೂ ಅಂತೇಳಿ ನಾವೆಲ್ಲ ಕುಟುಂಬದವರು ಮಾತಾಡಿಕೊಂಡು, ಆಮೇಲೆ ಇವ್ರಿಗಂದೆ ನೀವು ಚಿಯರ್ ಅಪ್ ಮಾಡಿಸಿದೆ, ಹೋಗಲಿ ಯಾವ್ಯಾವ ಡ್ರೆಸ್ ಇದೆ, ಈಗ ಏನೇನು ರಿಸೆಪ್ಷನ್ಗೆ ಏನೇನು ಮಾಡಿದ್ದೀರ ತಯಾರಿ ಎಲ್ಲ ಸೇಮ್ ಮಾಡೋದು. ಆಮೇಲೆ ಅವ್ರಿಗೆಲ್ಲ ವೆಲ್ಕಮ್ ಮಾಡೋದು. ಮಂದಿಗೆ ಊರಿಂದ ಎಲ್ಲರೂ ಬಂದಿದ್ದರು, ನಮ್ಮ ಕಡೆ ಎಲ್ಲ ಕಡೆಯಿಂದ ಬಂದಿದ್ದರು. ಬೆಂಗಳೂರು, ಇದು ಮೈಸೂರು, ಆಮೇಲೆ ಇದು ದಾವಣಗೆರೆ, ರಾಣೆಬೆನ್ನೂರು, ದಿಲ್ಲಿ, ಪುಣೆ, ಮುಂಬೈ ಎಲ್ಲ ಬಂದಿದ್ದಾರೆ. ನಮ್ಮ ಅತ್ತೆ, ನಮ್ಮ ಪಪ್ಪನ ತಂಗಿಯವರು, ಅವರೆಲ್ಲರೂ ಬಂದಿದ್ದಾರೆ. ಅವರು ಇದೇ ಒಂದು ಸಮಯ ಇದೆಯಲ್ಲ, ಗೆಟ್ ಟುಗೆದರ್ ಆಗ್ತಿತ್ತಂತ ಅವರೆಲ್ಲರೂ ಬಂದರು. ಆಮೇಲೆ ಬಂದಮೇಲೆ ನಮಗೆ ಬೇಜಾರಾಯಿತು, ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿಬಿಟ್ಟಿದ್ದಾವೆ, ಈಗೇನು ಮಾಡೋಕ್ಕಾಗಂಗಿಲ್ಲ, ಹೋಗಲಿ ನಾವು ಏನು ಮಾಡಲಿ ಮಮ್ಮಿ ಈಗ ಅಂತ ಅವಳು ಹಾಳಾಕೊಂತಲ್ಲಿ. ಯಾಕಂದರೆ ಆಕಿನೇ ಹೇಳಿದ್ಲು, ಹಿಂಗೆ ಡೆಕೋರೇಷನ್ ಬೇಕು ನನಗೆ, ಹಿಂಗಿದು ಬೇಕು, ಇದೆಲ್ಲ ಊಟ ಮಾಡಿಸ್ರಿ, ಹಿಂಗಿರ್ಬೇಕು ನನ್ನ ಡ್ರೆಸ್, ಹೀಗೆಲ್ಲ ಮಾಡಿ ಅಂತ ನಾನು ಮೊದಲೇ ದಿನ ಕಳಿಸು ಅಂತ ತಂಗಿಗೆಲ್ಲ ಫೋನ್ ಮಾಡಿದ್ಲು. ಹೆಂಗೆ ಮಾಡಿದ್ದಾರೆ ನೋಡೋರು, ಇದು ಸ್ಟೇಜ್ ಎಲ್ಲ ಡೆಕೋರೇಷನ್ ಹೆಂಗೆ ಮಾಡಿದ್ದಾರೆ, ನನಗೆ ನೋಡೋದಿದೆ ಅಂಥೇಳಿ. ಮಾಡ್ತಾರೆ, ನೀವು ಸ್ವಲ್ಪ ನೋಡ್ಕೊಂತಿರು, ನಾವು ಬರೋ ಮಟ್ಟ ಎಲ್ಲ ಬರೋಬ್ಬರಿ ಅಂತ ಹೇಳಿದ್ಲು. ಹಾಂ ಅಂಥೇಳಿ ಆಕೆ ಕಳಿಸಿದ್ಲು, ಹಿಂಗೆ ಮಾಡ್ಲಿಕ್ಕತ್ತಿದ್ದಾರೆ ಅಂತ. ಆಮೇಲೆ ಆಕೆ ಖುಷಿ ಆಯಿತು, ಬರ್ತೀವಿ ಬಿಡಿ. 7 ಗಂಟೆ ಮಟ್ಟ ಮುಂಜಾನೆ 3 ತಾರೀಕಿಗಿತ್ತಲ್ಲ, 1 ಗಂಟೆ ಮಟ್ಟ ಬಂದರೂ ನಡೀತೆ. ಎಷ್ಟರ ಗಂಟೆ ಆಗಲಿಮ್ಮ, 1 ಗಂಟೆ 2 ಗಂಟೆ ಆಗಲಿ, ನೀವು ಬಂದು ಸುಮ್ಮನೆ ನಿಂತರೆ ಸಾಕಾಗಿತ್ತು ಇಬ್ಬರು ಅಂತ ನಮ್ಗೆ ಅಷ್ಟೇ. ಆದರೆ ಇಲ್ಲ, ಏನೂ ಮಾಡೋಕ್ಕಾಗಿಲ್ಲ, ಎಲ್ಲನೂ ರದ್ದಾಯಿತು. ಆಗಿಬಿಡಿ. ಅವಳು ಈಗ ನೋಡ್ರಿ ಏನೋ ಜೀವಕ್ಕೆ ಏನಂದ್ರೆ ಸುಮ್ಮನೆ ಇವ್ರ ಸಲುವಾಗಿ ಬರಬೇಕು ಏನಾದ್ರು ಅಲ್ಲಿ ಅಷ್ಟು ಮಟ್ಟ ನಾವು ಅದು ತಿಳ್ಕೊಂಡು, ಆಕಿಗೇನಾಗಿಲ್ಲ ಹೋಗಲಿ, ಇದು ಇವತ್ತು ಬರ್ತಿದ್ದೆ ನಾಳೆ ಬರುತ್ತೆ, ನಾಳೆನೂ ಬರ್ಬೋದು ಇವತ್ತಿಲ್ಲ ಅಂದರೆ. ಅದು ಯಾರ್ದಾರು ಜೀವ ಹೋಗಿದ್ರೆ ಅದು ಮತ್ತೆ ಬರೋದಿಲ್ಲ ಅಂತ ನಾವು ತಿಳ್ಕೊಂಡು, ನಮಗೆ ಹೋಗಲಿ ಬಿಡಿ, ಏನೋ ಚೆನ್ನಾದಕ್ಕೆ ಆಗಿದೆ, ಏನಾದರೂ ನಾವು ಮಾಡೋಣ, ಬರೋಬ್ಬರಿ ಇಷ್ಟು ಮಂದಿ ಬಂದಿದ್ದಾರೆ, ಊಟ ಗೀಟ ಮಾಡ್ಕೊಂಡು ಹೋದರೆ ಸಾಕು ಅಂಥೇಳಿ ಎಲ್ಲರಿಗೂ ಆನ್ಲೈನ್ ಬರೋಕ್ಕೆ ಹೇಳಿದ್ದು. ಆಮೇಲೆ ಅವ್ರಿಗೆಲ್ಲ ರೆಡಿ ಮಾಡಿಸಿ ಆನ್ಲೈನ್ ಇದು ಸ್ಕ್ರೀನ್ ಹಾಕಿಸಿ, ಆಮೇಲೆ ಅವರು ಹೇಳಿದರು ನಮ್ಮದು ಹಿಂಗೆಲ್ಲ ಲೇಟ್ ಆಗಿತ್ತು, ಕ್ಷಮಿಸಿಬಿಡ್ರಿ, ನೀವೆಲ್ಲ ಚೆಂದಾಗಿ ಏನೂ ತಿಳ್ಕೊಬೇಡ್ರಿ, ಊಟ ಮಾಡಿ ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಹೋಗ್ರಿ ಅಂತ ಹೇಳಿಕೊಳ್ಳೆ ಹ್ಞೂ ಅಂತ ಹೇಳಿದ್ರಿ. ಎಲ್ಲರಿಗೂ ಮಾತಾಡ್ಸಿದ್ಲು ಅವರು ಆನ್ಲೈನ್ ಒಳಗೆ, ಎಲ್ಲರಿಗೂ ಅವ್ರ ತಂಗಿ ತಮ್ಮ ಇವರು ಎಲ್ಲ ಕಜಿನ್ಸ್ಗೆ ಎಲ್ಲ ಅತ್ತೆಗಳಿಗೆ ಎಲ್ಲರಿಗೂ ಮಾತಾಡ್ಸಿದ್ರು. ಒಂದು ರೀತಿ ಎಲ್ಲೋ ಆತಂಕ ಇರುತ್ತೆ, ಸಂಭ್ರಮದಿಂದ ಇನ್ನಷ್ಟು ಆಗಬೇಕನ್ನೋದು. ಈ ರೀತಿಯ ಅನಿವಾರ್ಯ ಕಾರಣಗಳಿಂದಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀವೆಂಬ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸುಜಲತೆ, ಕಲ್ಮೇಶ್ ಮುಂಡ್ಯಾಳ್, ಜಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ.